ವೆಲ್ಕಮ್ ಬ್ಯಾಕ್ ಟು ನವ್ಯದೇವಿ ಪ್ರಸಾದ್ ನ್ಯೂ ವಿಡಿಯೋ. ಇವತ್ತಿನ ನನ್ನ ವಿಡಿಯೋ ಏನಪ್ಪ ಅಂತ ಹೇಳಿದರೆ, ಪೃಥ್ವಿದು ಬರ್ಡೇಯನ್ನು ಡಾಕ್ಟರ್ ಗಾಣಾ ಮೇಡಮ್ ಇವರ ಮನೇಲಿ ನಾವು ಆಚರಿಸಿದ್ವಿ. ಸೊ ಹೇಗೆ ಆಚರಿಸಿದ್ವಿ ಮತ್ತು ಅವರು ಕೂಡ ಇವನ ಬರ್ಡೇಲಿ ಎಷ್ಟು ಸಂಭ್ರಮ ಪಟ್ಟರು ಅನ್ನೋ ಒಂದು ವಿಡಿಯೋ ಇದಾಗಿದೆ. ನಾನು ನಿಜವಾಗ್ಲೂ ಅಂದ್ಕೊಂಡಿರಲಿಲ್ಲ ಪುತ್ತೂರಲ್ಲಿ ಇಷ್ಟೆಲ್ಲ ಗ್ರ್ಯಾಂಡಾಗಿ ನಾವು ಅಂದರೆ ಬೇರೆ ಬೇರೆ ಮನೆಗಳಲ್ಲಿ ಪೃಥ್ವಿನದೊಂದು ಬರ್ಡೇನ ಆಚರಿಸ್ತೀವಿ ಅಂತ ಹೇಳಿ. ಪ್ರಜ್ಞಾ ಆಶ್ರಮದಲ್ಲಿ ಆಚರಿಸಿದ ಮೇಲೆ ಡಾಕ್ಟರ್ ಗಾಣಾ ಮೇಡಮ್ ಇವ್ರ ಮನೇಲಿ ಆಚರಿಸಿದ್ವಿ. ಅಲ್ಲಿಂದ ಮತ್ತೆ ಇನ್ನೂ ಒಂದು ಮನೆಗೆ ಹೋಗಿದ್ವಿ. ಆ ವಿಡಿಯೋ ಕೂಡ ನಾನು ಅಪ್ಲೋಡ್ ಮಾಡ್ತೇನೆ. ಇಷ್ಟು ಚೆನ್ನಾಗಿ ಪೃಥ್ವಿಯ ಒಂದು 5ನೇ ವರ್ಷದ ಬರ್ತ್ಡೇಗೆ ಅವರೆಲ್ಲರೂ ಕೂಡ ಇನ್ವೈಟ್ ಮಾಡುವಾಗ ನಿಜವಾಗ್ಲೂ ಸಖತ್ ಖುಷಿ ಆಗ್ತದೆ. ಹಾಗೆ ಆ ಖುಷಿಯನ್ನು ನಿಮ್ಮ ಜೊತೆ ಕೂಡ ಹಂಚಿಕೊಳ್ಳೋಣ ಅಂತ ಹೇಳಿ ಈ ವಿಡಿಯೋ ಮಾಡಿರುವಂಥದ್ದು. ಸೊ ಬನ್ನಿ ಹಾಗಿದ್ರೆ ವಿಡಿಯೋನ ಶುರು ಮಾಡೋಣ. ಅದೇ ರೀತಿ ಗಾಯತ್ರಿಯವರ ಮನೆಯಲ್ಲಿ ನೆಲ್ಲಿಯಡಿಯ ದೇವಿ ಪ್ರಸಾದ್ ನವ್ಯರವರ ಸುಪುತ್ರನಾಗಿ 5ನೇ ವರ್ಷದ ಹುಟ್ಟುಹಬ್ಬವನ್ನು ಈ ಒಂದು ಮನೆಯಲ್ಲಿ ನಾವು ಆಚರಿಸುತ್ತಿದ್ದೇವೆ. ಸೇರಿದಂಥ ಎಲ್ಲ ಅತಿಥಿಗಳಿಗೆ ಸ್ವಾಗತವನ್ನು ಬಯಸುತ್ತಾ ಈಗ ಕೇಕ್ ಕತ್ತರಿಸುವ ಮೂಲಕ ಈ ಪುಟಾಣಿ ಪ್ರತಿಭೆ ಹುಟ್ಟುಹಬ್ಬ ಅದೇ ರೀತಿ ನವ್ಯರವರು ಈ ಒಂದು ಮಗುವಿನ ಹುಟ್ಟಿನ ಬಗ್ಗೆ ತನ್ನ ಅನಿಸಿಕೆಯನ್ನು ಕೂಡ ತಿಳಿಸಬೇಕಂತೇಳಿ ನಾನು ತಿಳಿಸ್ತೇನೆ. ಎಲ್ರಿಗೂ ನಮಸ್ಕರಿಸುತ್ತಾ, ನಿಜವಾಗ್ಲೂ ತುಂಬ ಸಂತೋಷ ಆಗ್ತಿದೆ. ಯಾಕೆಂತ ಹೇಳಿದರೆ ನಾನು ಕನಸಲ್ಲೂ ಎನಿಸಿರಲಿಲ್ಲ ಪುತ್ತೂರಲ್ಲಿ ಈ ಮನೆಯಲ್ಲಿ ಬಂದು ನಾನು ಒಂದು ಹುಟ್ಟುಹಬ್ಬವನ್ನು ಆಚರಿಸ್ತೇನೆ ಅಂತೇಳಿ. ಅದಕ್ಕೆ ನಾನು ನವೀನ್ ಸರಿಗೆ ಮತ್ತು ಕೃಷ್ಣ ಸರಿಗೆ ಹಾಗೆ ಶಾಂತಾ ಮೇಡಮ್ ಅವರಿಗೂ ಹಾಗೂ ಅವರು ಡಾಕ್ಟರ್ ಗಾಣಾ ಮೇಡಮ್ ಅವರ ಅಪ್ಪ ಅಮ್ಮನಿಗೂ ಹಾಗೂ ಡಾಕ್ಟರ್ ಗಾಣಾ ಮೇಡಮ್ ಅವರಿಗೂ ನಮಸ್ಕರಿಸ್ತಾ ಹಾಗೂ ಧನ್ಯವಾದಗಳನ್ನು ಕೂಡ ತಿಳಿಸ್ತಾ ಇದ್ದೇನೆ. ಯಾಕೆಂತ ಹೇಳಿದ್ರೆ ತುಂಬ ಅಂದರೆ ತುಂಬ ಸಂತೋಷ ಆಗ್ತಾ ಇದೆ ನನಗೆ. ಹಾಗೆ ನನ್ನ ಮಗನ ಬಗ್ಗೆ ಹೇಳಬೇಕು ಅಂತ ಹೇಳಿದರೆ, ಅವನ ಪ್ರತಿಭೆ ಬಗ್ಗೆ ಹೇಳಬೇಕಂತಂದರೆ, ಅವನು ಡ್ಯಾನ್ಸ್ ಪದ್ಯ ಹಾಕಿದ ತಕ್ಷಣ ಡ್ಯಾನ್ಸ್ ಮಾಡೋದು ಅಂತ ಹೇಳಿದ್ರೆ ಅವನಿಗೆ ತುಂಬಾ ಖುಷಿ. ಹಾಗೆ ನಾನೊಂದು ಯೂಟ್ಯೂಬ್ ಅಂದರೆ ನನಗೆ ಅದು ತುಂಬ ಇನ್ಸ್ಪಿರೇಷನ್ ಎಲ್ಲಿ ಅವನ ಪ್ರತಿಭೆ ಬಗ್ಗೆ ಅಂತ ಹೇಳಲಿಕ್ಕೆ ನಾನು ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದೆ. ನಾನು ಫಸ್ಟ್ ಒಂದು ಚಾನಲ್ ಓಪನ್ ಮಾಡಿದೆ, ಆವಾಗ ಅದು ಏನು ಸಬ್ಸ್ಕ್ರೈಬರ್ ಮೂವ್ ಆಗ್ತಾನೆ ಇರಲಿಲ್ಲ. ಅಲ್ಲೇ ನಿಲ್ಲಿಸಿ ಸೆಕೆಂಡ್ ಅಂದರೆ ಅದು ಆ ಯೂಟ್ಯೂಬ್ ಚಾನಲ್ ಮಾಡಲಿಕ್ಕೆ ನಾನು ಕಾರಣ ಹೇಳ್ತೇನೆ. ನಾನು ಅಂದರೆ ಮಗು ಇದೆ ಅಂತ ನಾನು ಪ್ಯಾರಾಮೆಡಿಕಲ್ ಡಿಪ್ಲೊಮಾ ಇನ್ ಮೆಡಿಕಲ್ ಲ್ಯಾಬೊರೇಟರಿ ಕಲ್ತದ್ದು. ಹಾಗೆ ಮಗುನ ಬಿಟ್ಟು ನನಗೆ ಜಾಬಿಗೆ ಹೋಗ್ಲಿಕ್ಕೆ ಆಗೋದಿಲ್ಲ ಅನ್ನೋ ಒಂದು ಅದೇ ನೆಪವನ್ನು ಇಟ್ಟುಕೊಂಡ್ರೆ ನನ್ನ ಜೀವನದಲ್ಲಿ ಮುಂದೆ ಬರಲಿಕ್ಕೆ ಆಗೋದಿಲ್ಲ. ಮನೆಯಲ್ಲೇ ಕೂತ್ಕೊಂಡು ನಾನು ಏನಾದರೂ ಮಾಡಬೇಕು ಅಂತೇಳಿ ಚಾನಲ್ ಓಪನ್ ಮಾಡಿದೆ. ಆದರೆ ಆ ಚಾನಲಲ್ಲಿ ನಾನು ಇಂಪ್ರೂವ್ ಆಗಲಿಕ್ಕೆ ನನ್ನ ಮಗನೇ ಕಾರಣಕರ್ತನಾಗ್ತಾನೆ ಅಂತ ನಾನು ಅಂದ್ಕೊಂಡಿರಲಿಲ್ಲ. ಯಾಕೆಂತ ಹೇಳಿದರೆ ಅವನ ಡ್ಯಾನ್ಸ್ ನಾನು ದಿನಾ ಸಂಜೆ ಹೊತ್ತು ಅವನನ್ನು ಡ್ಯಾನ್ಸ್ ಮಾಡಿಸ್ತೇನೆ. ಒಂದಿಷ್ಟು ರೀಲ್ಸ್ ಹಾಕಿದರೆ ಸಾಕು, ದಿನದಲ್ಲಿ 20-30 ಸಬ್ಸ್ಕ್ರೈಬರ್ ಅಂತೂ ನನಗೆ ಅದಕ್ಕಿಂತ ಜಾಸ್ತಿ ಬರ್ತದೆ. ಅಷ್ಟು ಸಬ್ಸ್ಕ್ರೈಬರ್ ಅಂತೂ ಖಂಡಿತ ಅವನ ಡ್ಯಾನ್ಸಿಗೆ ಬಂದೇ ಬರ್ತದೆ. ಸೆಕೆಂಡ್ ಯೂಟ್ಯೂಬ್ ಚಾನಲ್ ನನ್ನ ಮಗನಿಂದ ತುಂಬ ಇಂಪ್ರೂವ್ ಆಗಿದೆ, ಅದು ಅವನ ಡ್ಯಾನ್ಸಿಂದ. ಹಾಗೆ ಅವನು ಈಗ ಅಂಗನವಾಡಿಗೆ ಹೋಗ್ತಾ ಇದ್ದಾನೆ. ಕಲಿಯೋ ವಿಷಯದಲ್ಲಿ ಏನೂ ತೊಂದರೆ ಇಲ್ಲ, ಆದರೆ ನನಗೆ ಅವನ ಡ್ಯಾನ್ಸ್ ವಿಷಯದಲ್ಲಿ ಕೂಡ ತುಂಬ ಮುಂದಕ್ಕೆ ತಗೊಂಡು ಹೋಗಬೇಕು. ಮತ್ತು ನಾನು ಇದು ಶ್ರೀಕೃಷ್ಣ ಯುವಕ ಮಂಡಳ ಹಾಗೆ ನಮ್ಮ ಸರ್ನವ್ರ ಜೊತೆ ಹಾಗೆ ಮೇಡಮ್ ಜೊತೆ ಬಂದು ನಿಲ್ಲಿಸ್ತೇನೆ ಎಂಬ ಭರವಸೆಯೊಂದಿಗೆ ನಾನು ಖುಷಿಯಲ್ಲಿ ಇದ್ದೇನೆ. ಹಾಗೆ ಧನ್ಯವಾದಗಳನ್ನು ಕೂಡ ಹೇಳ್ತೇನೆ. ಅದಕ್ಕೆ ಇನ್ನೊಂದು ಹೇಳಬೇಕು ಅಂತ ಹೇಳಿದ್ರೆ, ನಮ್ಮಿಬ್ಬರ ಪ್ರತಿಭೆಗೆ ಕೂಡ ನನ್ನ ಹಸ್ಬೆಂಡ್ ನಮಗೆ ತುಂಬಾ ಸಪೋರ್ಟ್ ಮಾಡ್ತಾರೆ. ನಾವು ಯಾವುದೇ ಕವಿಗೋಷ್ಠಿ ನಿರೂಪಣೆ ಎಲ್ಲಿ ಹೋದ್ರು ಕೂಡ ಮಗು ಒಂದು 6 ತಿಂಗಳ ಮಗು ಇರುವಾಗ ಕೂಡ ನಾವು ನಿರೂಪಣೆಗಾಗಿರ್ಬೋದು ಕವಿಗೋಷ್ಠಿಗೆ ಹೋಗ್ತಾ ಇದ್ದೆ. 6 ತಿಂಗಳ ಮಗು ಇರುವಾಗ ನಾನು ಹೋಗ್ಬೇಕು ಅಂತ ಹೇಳಿದ್ರೆ ಅದಕ್ಕೆ ನನಗೆ ಪ್ರೋತ್ಸಾಹ ಬೆನ್ನೆಲುಬು ನನ್ನ ಹಸ್ಬೆಂಡೇ. ಅವರು ಎಲ್ಲಿ ಹೋದ್ರು ಕೂಡ ಮಗುನ ಕರ್ಕೊಂಡು ನನ್ನ ಜೊತೆ ಬರ್ತಾ ಇದ್ರು. ನಾನು ವೇದಿಕೆಯಲ್ಲಿ ಇರ್ತಿದ್ದೆ, ಅವರು ಮಗುನ ಇಟ್ಕೊಂಡು ಕೆಳಗಡೆ ಚೈರಲ್ಲಿ ಇರ್ತಾ ಇದ್ರು ಯಾವಾಗಲೂ. ಅದು ನಾನು ಮತ್ತು ನನ್ನ ಮಗ ಮತ್ತು ನಾನು ಈ ಒಂದು ಮನೆಯಲ್ಲಿ ಅದರ ಪ್ರತಿಭೆಯಿಂದ ಸರ್ ಅವರು ಕರ್ಕೊಂಡು ಬಂದು ಈ ಮನೆಯಲ್ಲಿ ಇದ್ದೇನೆ ಅಂತ ಹೇಳಿದರೆ ಇವೆಲ್ಲವೂ ನನ್ನ ಅಪ್ಪ ಅಮ್ಮನಿಗೆ ಹಾಗೂ ನನ್ನ ತಂಗಿ ಅಣ್ಣ ಹಾಗೆ ನನ್ನ ಮದುವೆ ಆದ ಮೇಲೆ ಅಪ್ಪ ಅಮ್ಮನಂತೆ ನೋಡಿಕೊಳ್ಳುವ ನನ್ನ ಗಂಡನಿಗೆ ಮತ್ತು ನನ್ನ ಓದಲೆಲ್ಲ ಅರ್ಥ ಮಾಡಿಕೊಳ್ಳುವ ನನ್ನ ಮಗುವಿಗೆ ಸಲ್ಲಬೇಕು ಅಂತ ಹೇಳಿ ಹೇಳ್ತಾ ಇದ್ದೇನೆ. ಹಾಗೆ ಮತ್ತೊಮ್ಮೆ ಧನ್ಯವಾದಗಳನ್ನು ಕೂಡ ಅರ್ಪಿಸ್ತಾ ಇದ್ದೇನೆ. ಜನ್ಮದಿನಮಿದಂ ಐ ಪ್ರಿಯ ಸಖೇ ಶಂತನೋ ಸುಖೇ ಸರ್ವದಾ ಮುದಂ ಪ್ರಾರ್ಥಯಾಮಹೇ ಭವಶತಾಯುಷಿ ಪ್ರಾರ್ಥಯಾಮಹೇ ಭವಶತಾಯುಷಿ ಈಶ್ವರ ಸದಾ ತ್ವಾಂ ಚ ರಕ್ಷತು ಈಶ್ವರ ಸದಾ ತ್ವಾಂ ಸ ರಕ್ಷ ಜನ್ಮದಿನಮಿದಂ ಐ ಪ್ರಿಯ ಸಖೇ ಜನ್ಮದಿನಮಿದಂ ಐ ಪ್ರಿಯ ಸಖೇ ಶಂತನೋ ಸುತೆ ಸರ್ವದಾ ಮುದಂ ಸಂತನೋ ಸುತೆ ಸರ್ವದಾ ಮುದಂ.
ಹ್ಯಾಪಿ ಬರ್ಡೇ. ಹ್ಯಾಪಿ ಬರ್ಡೇ. ಓಕೆ, ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೇನೆ. ಮುಂದಿನ ವಿಡಿಯೋ ಪ್ರದ್ವಿದು ಬರ್ಡೇ ನಾವು ಇನ್ನೊಂದು ಮನೇಲಿ ಆಚರಣೆ ಮಾಡಿದ್ವಿ. ಸೊ ಅಲ್ಲಿ ಕೂಡ ಸನ್ಮಾನ ಕಾರ್ಯಕ್ರಮ ಇತ್ತು. ಆ ವಿಡಿಯೋವನ್ನು ಕೂಡ ಅಪ್ಲೋಡ್ ಮಾಡಿ, ಹಾಗೆ ಪ್ರದ್ವಿ ಬರ್ಡೇ ವಿಡಿಯೋವನ್ನು ಕೂಡ ಅಪ್ಲೋಡ್ ಮಾಡ್ತೇನೆ. ಓಕೆ, ಆಗಿದ್ರೆ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೇನೆ. ಬಾಯ್ ಬಾಯ್.